ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆ, ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ. ಸೇವಾ ಷರತ್ತುಗಳ ಕಾಯ್ದೆ 1976 ರದ್ದುಗೊಳಿಸಿದ್ದಾರೆ ಕೇಂದ್ರ ಸರ್ಕಾರ. ದೇಶಾದ್ಯಂತ ಹಲವು ಕಾರ್ಮಿಕ ಸಂಘಟನೆಗಳು ಇಂದು ಭಾರತ್ ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲೂ ವಿವಿಧ ಕಾರ್ಮಿಕ ಹಾಗೂ ಬೆಂಬಲಿತ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾವೆ. ನಗರದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಆರಂಭವಾದ ಪ್ರತಿಭಟನೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ರೂಪದಲ್ಲಿ ಸಾಗಿತ್ತು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಬೇಕು, ನರೇಗಾ ಯೋಜನೆಯನ್ನು ಪುನರ್ಸ್ಥಾಪಿಸಬೇಕು, ಭೂಸ್ವಾಧೀನ ಹಾಗೂ ವಿವಿಧ ಮಸೂದೆ ಕಾಯ್ದೆಗಳನ್ನು ಹಿಂಪಡೆಯಬೇಕು, ಹಾಗೆ ವಿದ್ಯುತ್ ಖಾಸಗೀಕರಣವನ್ನು ನಿಲ್ಲಿಸಬೇಕೆಂದು 9 ಬೇಡಿಕೆಗಳನ್ನು ಮುಂದಿಟ್ಟಿದ್ರು. ಇದಲ್ಲದೆ ರಾಜ್ಯದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಬೇಕು ಎಂಬ ಪ್ರಮುಖ ಬೇಡಿಕೆಯನ್ನು ಒತ್ತಾಯಿಸಿದ್ರು. ಮುಷ್ಕರಕ್ಕೆ ಔಷಧಿ ಮಾರಾಟಗಾರರ ಸಂಘ ಮತ್ತು ಆಟೋ ರಿಕ್ಷಾ ಚಾಲಕರ ಯೂನಿಯನ್ ಸಹ ಬೆಂಬಲ ನೀಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದವು. ಕೇಂದ್ರ ಸರ್ಕಾರದ ಹೊಸ ಕಾರ್ಮಿಕ ಸಂಹಿತೆಗಳ ವಿರುದ್ಧ ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಡೆಸಿದ ಈ ಪ್ರತಿಭಟನೆಯಲ್ಲಿ ಹಲವು ಕಾರ್ಮಿಕ ಸಂಘಟನೆಗಳು ಪಾಲ್ಗೊಂಡಿದ್ದು, ಕೇಂದ್ರ ಕಾರ್ಮಿಕ ಸಂಘಟನೆಗಳ ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ರು. ಇವತ್ತು ದೇಶಾದ್ಯಂತ ಈ ಮುಷ್ಕರ ಕರೆಯನ್ನು ಕೊಡೋಕ್ಕೆ ಏನು ಕಾರಣ ಅಂತಂದ್ರೆ, ನಮ್ಮ ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನ ನಾವು ಇದಕ್ಕೆ ವಿರೋಧಿಸೋ ಸಲುವಾಗಿನ ಈ ಮುಷ್ಕರವನ್ನು ಕರೆದಿದ್ದೇವೆ. ಈಗ ಸೇವಾ ಷರತ್ತುಗಳ ಕಾಯ್ದೆ 1976 ರದ್ದುಗೊಳಿಸಿದ್ದಾರೆ ಕೇಂದ್ರ ಸರ್ಕಾರ. ಅದನ್ನು ಮರುಪರಿಶೀಲಿಸಿ ಮತ್ತು ಅದನ್ನ ನಮ್ಮ ಜಾರಿಗೆ ತರಬೇಕಂತೇಳಿ ನಾವು ಕೇಳ್ಕೊಳಕ್ಕೆ. ಆಮೇಲೆ ನಮ್ಮ ಔಷಧ ಪ್ರತಿನಿಧಿಗಳನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ನಿಷೇಧವನ್ನು ಹೇರಿದ್ದಾರೆ. ಅವನ್ನೆಲ್ಲ ವಾಪಸ್ ತೊಗೋಬೇಕು, ನಮಗೆಲ್ಲ ಕಡೆ ಮುಕ್ತವಾಗಿ ವರ್ಕ್ ಮಾಡೋಕ್ಕೆ ಅವಕಾಶವನ್ನು ಕೊಡಬೇಕಂತೇಳಿ ನಾವು ಈ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಒಂದು 11 ತಿಂಗಳ ಮಟ್ಟಿಗೆ ಒಂದು ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸವನ್ನು ಕೊಡುವ ಒಂದು ಯೋಜನೆಯಲ್ಲಿದ್ದಾರೆ. ಸೊ ಅದಕ್ಕೆ ಆಮೇಲೆ ನಮ್ಮ ಮೆಡಿಕಲ್ ರಿಪ್ರೆಸೆಂಟೇಟಿವ್ಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲವೊಂದು ಹಾಸ್ಪಿಟ್ಲ್ಗಳಲ್ಲಿ ನಿರ್ಬಂಧನೆಗಳನ್ನು ಹೇರಿದ್ದಾರೆ. ಸೊ ಅದನ್ನು ನಾವು ಈ ಸಂದರ್ಭದಲ್ಲಿ ಖಂಡನೆ ಮಾಡ್ತೀವಿ. ಅದೇ ಪ್ರಕಾರ ನಮ್ಮದು ಈ SP ಆ್ಯಕ್ಟನ್ನು ಏನು ಅವರು ಮೊಟಕುಗೊಳಿಸ್ಬೇಕಂತ ನಿರ್ಧಾರ ಮಾಡಿದ್ದಾರೆ, ಅದನ್ನು ನಾವು ಸೇಮ್ ಆ್ಯಕ್ಟಲ್ಲಿ ನಮ್ಮನ್ನು ಕಂಟಿನ್ಯೂ ಮಾಡೋಂತ ಈ ಸಂದರ್ಭದಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ.